ಆರನೆಯ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನವುಗಳಲ್ಲಿ ಯಾವುದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ಘಟನೆಯ ಸಂಭವನೀಯತೆ ಹೇಗಿರುತ್ತೆ ಮಕ್ಕಳೇ? 0 ಮತ್ತು 1 ನಡುವೆ ಇರುತ್ತೆ. ಸೊ ಇಲ್ಲಿ ಪಿ ಆಫ್ ಇ ಲೈಸ್ ಬಿಟ್ವೀನ್ 0 to 1. ಓಕೆ. ಸೊ ಸಂಭವನೀಯತೆ ಎಂದಿಗೂ ಋಣಾತ್ಮಕವಾಗಿರೋದಿಲ್ಲ ಅಥವಾ 1ಕ್ಕಿಂತ ದೊಡ್ಡ ಸಂಖ್ಯೆಯೂ ಆಗಿರಲ್ಲ, 0ಕ್ಕಿಂತ ಚಿಕ್ಕ ಸಂಖ್ಯೆನೂ ಆಗಿರೋದಿಲ್ಲ. ಸೊ 0 ಮತ್ತು 1 ನಡುವೆನೆ ಇರುತ್ತೆ. ಸೊ ಇಲ್ಲಿ ಉತ್ತರವನ್ನ ಗಮನಿಸಿದ್ರೆ, ಸೊ ನೋಡಿ a 2/3 ಇದೆ ಅಲ್ವಾ? ಸೊ ಇದು ಎಷ್ಟು ಬರ್ತಾ ಇದೆ? 0.67. ಸೊ ಇದು ಸಂಭವನೀಯತೆ ಆಗೋ ಚಾನ್ಸಸ್ ಇದೆ. ಸೊ ಇಲ್ಲಿ 15%. ಸೊ 15 divided by 100. ಸೊ ಇದೆಷ್ಟು ಬರುತ್ತೆ? 0.15. ಸೊ ಇದು ಕೂಡ 0 ಮತ್ತು 1 ನಡುವೆ ಇದೆ. ಸೊ 0.7. ಸೊ ಇದು ಕೂಡ 0 ಮತ್ತು 1 ನಡುವೆ ಇದೆ. ಬಟ್ ಇಲ್ಲಿ -1.5 ಏನಾಗಿದೆ? 0 ಮತ್ತು 1 ನಡುವೆ ಇಲ್ಲ. ಸೊ ಅದನ್ನ ಬಿಟ್ಟು ಹೊರತುಪಡಿಸಿ ಇದೆ. ಸೊ ಇಲ್ಲಿ ಕೇಳಿದ್ದೇನು ಹೇಳಿ? ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ -1.5 ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಬಿ ಏನಾಗತ್ತೆ? ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ.